ನಮಸ್ಕಾರದಲ್ಲಿ ಬಂದವರೇ, ನಾನು ಭೂಮಾಪನ ಇಲಾಖೆಯ ನಕಾಶೆಯಲ್ಲಿರ್ತಕ್ಕಂಥ ವಿವಿಧ ಚಿಹ್ನೆಗಳು ಮತ್ತು ಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಕಳೆದ ಸಂಚಿಕೆಯಲ್ಲಿ ಅಣೆಕಟ್ಟೆ ಬಗ್ಗೆ ತಿಳಿಸ್ಕೊಟ್ಟೆ. ಇದನ್ನು ನಾನು ಅಣೆಕಟ್ಟೆಗೆ ಹರಿತಕ್ಕಂಥ ನೀರಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಮಳೆಯಾದಾಗ ಭೂಮಿಯ ಮೇಲೆ ಬಿದ್ದಿರ್ತಕ್ಕಂಥ ನೀರು ಹಳ್ಳ ಕೊಳ್ಳಗಳ ಮೂಲಕ ಹರಿದು ನಂತರ ಕಾಲುವೆ ಸೇರಿ ನದಿಯಾಗಿ ಹರಿಯುತ್ತೆ. ಸಾಮಾನ್ಯವಾಗಿ ನದಿಗೆ ಅಡ್ಡಲಾಗಿ ಅಣೆಕಟ್ಟೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಬೇಸಿಗೆ ಕಾಲದಲ್ಲಿ ಜಲಾಶಯ ಖಾಲಿಯಾಗಿರ್ತವೆ. ಮಳೆಗಾಲದಲ್ಲಿ ಅಣೆಕಟ್ಟೆಗಳು ಭರ್ತಿ ಆಗ್ತವೆ. ಅಣೆಕಟ್ಟೆ ತುಂಬುವುದಕ್ಕೆ ಮುಂಚೆ ಒಳಹರಿವು ಜಾಸ್ತಿ ಇದ್ದು ಹೊರಹರಿವು ಕಡಿಮೆ ಇರುತ್ತೆ. ಜಲಾಶಯ ತುಂಬಿದ ನಂತರ ಒಳಹರಿವು ಕಡಿಮೆ ಆಗುತ್ತೆ. ಅದನ್ನು ನೋಡಿಕೊಂಡು ಹೊರಹರಿವನ್ನು ನಿಯಂತ್ರಿಸಲಾಗುತ್ತೆ. ಮಳೆಗಾಲದ ಮುಗಿದ ನಂತರ ಒಳಹರಿವು ಇರೋದೇ ಇಲ್ಲ. ನಿಯಮಿತವಾಗಿ ಹಾಗೂ ನ್ಯಾಯಾಲಯದ ಆದೇಶದಂತೆ ಹೊರಹರಿವು ಇರುತ್ತದೆ. ಹಾಗಾದರೆ ಹರಿವು ಅಂದರೆ ಇಂಗ್ಲಿಷ್ನಲ್ಲಿ ಡಿಸ್ಚಾರ್ಜ್ ಅಂದರೆ ಏನು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ತಮಗೆ ಈಗಾಗಲೇ ತಿಳಿದಿರುವಂತೆ ನೀರಿನ ಹರಿವನ್ನು ಕ್ಯೂಸೆಕ್ ಅಥವಾ ಕ್ಯೂಮೆಕ್ನಲ್ಲಿ ನಿರ್ಧಾರ ಮಾಡಲಾಗ್ತದೆ. ಕ್ಯೂಸೆಕ್ ಅಥವಾ ಕ್ಯೂಮೆಕ್. ಕ್ಯೂಸೆಕ್ ಅಂದರೆ ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್, ಕ್ಯೂಮೆಕ್ ಅಂತಂದ್ರೆ ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್. ಸಾಮಾನ್ಯವಾಗಿ ಕ್ಯೂಸೆಕ್ಸ್ನಲ್ಲೇ ಅಳತೆಯನ್ನ ಮಾಡೋದನ್ನ ತಾವು ಕಾಣಬಹುದಾಗಿರುತ್ತದೆ. ಕ್ಯೂಸೆಕ್ ಅಂದ್ರೆ ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್ ಅಂತ ಈಗಾಗಲೇ ನಾನು ತಿಳಿಸಿದ್ದೀನಿ. ಹಾಗಾದ್ರೆ ಹರಿವನ್ನ ಹೇಗೆ ಕಂಡುಹಿಡಿಯಲಾಗುತ್ತೆ? ಅದಕ್ಕೆ ನಾವು ಒಂದು ಸೂತ್ರವನ್ನ ಬಳಸ್ತೀವಿ. ಉದಾಹರಣೆಗೆ ಡಿಸ್ಚಾರ್ಜ್ ಈಕ್ವಲ್ಸ್ ಏರಿಯಾ ಇಂಟು ವೆಲಾಸಿಟಿ. ಕನ್ನಡದಲ್ಲಿ ಹೇಳೋದಾದ್ರೆ ಹರಿವು ಈಕ್ವಲ್ಸ್ ವಿಸ್ತೀರ್ಣ ಇಂಟು ವೇಗ. ಈ ವಿಸ್ತೀರ್ಣ ಅಂದ್ರೇನು, ವೇಗ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಈ ರೀತಿ ನದಿ ಹರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನದಿಯನ್ನ ಈ ತರ ಕಟ್ ಮಾಡಿ ಕ್ರಾಸ್ ಸೆಕ್ಷನ್ ತಗೋಬೇಕು. ನೋಡಿ, ಇದನ್ನ ಇಲ್ಲಿ ತೋರಿಸಿದ್ದೀನಿ. ಇದು ನದಿಯ ಒಂದು ದಂಡೆ ಆಗುತ್ತೆ, ಇದು ನದಿಯ ಇನ್ನೊಂದು ದಂಡೆ ಆಗುತ್ತೆ. ನದಿಯ ಉದ್ದ ಅಗಲವನ್ನ ನಾವು ಮೊದಲಿಗೆ ಕಂಡುಹಿಡಿಯಬೇಕಾಗುತ್ತೆ. ಹಾಗೂ ನೀರಿನ ಆಳವನ್ನ 2-3 ಕಡೆ ನಾವು ತಿಳ್ಕೊಬೇಕಾಗುತ್ತೆ. ಕಂಡುಹಿಡಿದ ನಂತರ ಈ ಎರಡನ್ನು ಗುಣಾಕಾರ ಮಾಡಿದಾಗ ನಮಗೆ ವಿಸ್ತೀರ್ಣ ದೊರಕುತ್ತೆ. ಅದೇ ರೀತಿ ವೆಲಾಸಿಟಿ ಕಂಡುಹಿಡಿಯಲಿಕ್ಕೋಸ್ಕರ ಕರೆಂಟ್ ಮೀಟರ್ ಅಂತ ಇದೆ. ಅದನ್ನ 3-4 ಕಡೆ ಇಲ್ಲೊಂದು ಕಡೆ ತಗೊಂಡು ಆವರೇಜ್ ತಗೊಂಡ್ರೆ ಅದು ನಿಮಗೆ ವೆಲಾಸಿಟಿ ಸಿಗುತ್ತೆ. ಈ ವಿಸ್ತೀರ್ಣ ಯಾವಾಗಲೂ ಉದ್ದ ಇಂಟು ಆಳ ಆದಾಗ ಅಂದ್ರೆ ಫೀಟ್ ಇಂಟು ಫೀಟ್ ಮಾಡಿದಾಗ ಮಾಡಬೇಕಾಗುತ್ತೆ. ವೇಗ ಫೀಟ್ ಪರ್ ಸೆಕೆಂಡ್ ಇರುತ್ತೆ. ಅದರಿಂದ ಕ್ಯೂಸೆಕ್ಸ್ ಇಸ್ ಈಕ್ವಲ್ ಟು ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್ ಅಂತ ನಾವು ಪರಿಗಣನೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಈಗ ಹೇಮಾವತಿಯಲ್ಲಿ ನೀರು ಹರಿದು ಬಂದಾಗ ಅಲ್ಲಿ ಹೇಮಾವತಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಅಲ್ಲಿಯ ನೀರು ಮತ್ತೆ ಹಾರಂಗಿ ಜಲಾಶಯಕ್ಕೆ ಬರುತ್ತೆ. ಇದನ್ನ ನಾವು ಕೊಡಗಿನಲ್ಲಿ ಕಾಣಬಹುದಾಗಿದೆ. ನಂತರ ಅದೇ ನೀರು KRS ಡ್ಯಾಮಿಗೆ ಬರುತ್ತೆ, ಅದು ಮೈಸೂರಿನಲ್ಲಿ ಕಾಣಬಹುದಾಗಿದೆ. ಅದೇ ನಂತರ ನೀರು ಕಬಿನಿ ಜಲಾಶಯಕ್ಕೆ ಬರುತ್ತೆ, ಅಂದ್ರೆ ಮೈಸೂರಿಗೆ ಬರುತ್ತೆ. ನಂತರ ಅದು ತಮಿಳುನಾಡು ಹೋಗಿ ಸೇರುತ್ತೆ. ನ್ಯಾಯಾಲಯದ ಆದೇಶದಂತೆ ಪ್ರತಿ ವರ್ಷವೂ ನಾವು ಕರ್ನಾಟಕದಿಂದ ಇಂತಿಷ್ಟು ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ತಿಳಿದು ಬಂದಿದೆ. ಹಾಗಾಗಿ ತಮಿಳುನಾಡಿನಲ್ಲಿ ಬಿಳಿ ಕುಡ್ಲು
ಅನ್ನೋ ಸ್ಥಳದಲ್ಲಿ ಈ ಮೆಜರಿಂಗ್ ಯೂನಿಟ್ ಇದೆ. ಅಲ್ಲಿ ಎಷ್ಟು ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದಾರೆ ಮತ್ತು ಎಷ್ಟು TMC ನೀರು ನಮಗೆ ಬಂತು ಅನ್ನೋದನ್ನ ತಿಳಿಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹೀಗಾಗಿ ನಾವು ಯಾವುದೇ ಒಂದು ನದಿಯಲ್ಲಿ ಹರಿದು ಬರ್ತಕ್ಕಂಥ ನೀರನ್ನ ಕ್ಯೂಸೆಕ್ಸ್ ಮೂಲಕ ಕಂಡುಹಿಡಿದು ನಂತರ ಎಷ್ಟು TMC ನೀರು ಜಲಾಶಯದಲ್ಲಿ ಶೇಖರವಾಗಿದೆ ಹಾಗೂ ಎಷ್ಟು ಹರಿವು ಜಾಸ್ತಿ ಆದ ನಂತರ ಡ್ಯಾಮ್ಗೆ ಯಾವುದೇ ತೊಂದರೆ ಆಗದಂಗೆ ಹೊರಗಡೆ ಬಿಡಬೇಕಾಗುತ್ತೆ ಅನ್ನೋದನ್ನ ಕ್ಯೂಸೆಕ್ಸ್ ಮೂಲಕ ತಿಳ್ಕೊಳ್ಳಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.